ಈ ದಿವಸ ನಮ್ಮ ನಂಜನಗೂಡು ತಾಲೂಕು 16 ಎಂಬತಕ್ಕಂಥ ಈ ಪುಣ್ಯ ಗ್ರಾಮದಲ್ಲಿ ಇವತ್ತು ನಾವು ನೀವೆಲ್ಲರೂ ಕೂಡ ಭಕ್ತಿಯಿಂದ ಈ ಪುಣ್ಯ ಕಾರ್ಯಕ್ರಮವನ್ನು ಕೇಳುತ್ತಿರುವ ಸಂದರ್ಭದಲ್ಲಿ ಗಣಪತಿ ತಿಪ್ಪಿ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ಧ್ಯಾನ ಮಾಡ್ತಾ ನಮ್ಮ 16 ಗ್ರಾಮದಲ್ಲಿ ಇವತ್ತು ಬಹಳ ವಿಶೇಷವಾದ ಗಣಪತಿಯನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ವಿಶೇಷವಾದ ಗಣಪತಿಯನ್ನು ನಾವೆಲ್ಲರೂ ಕೂಡ ದರ್ಶನ ಮಾಡೋದ್ರ ಜೊತೆಗೆ ಇವತ್ತು ನಮ್ಮ ನೀರು ಪ್ರಸಾದದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಭಕ್ತಿಯಿಂದ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಉರುಪಾಗಿರುವಂತ ಗೀತೆಯನ್ನು ಅಂತ ನಮ್ಮ ಈ ಕಾರ್ಯಕ್ರಮಕ್ಕೆ ಬರೋಣ. ಅಪೇಕ್ಷೆ ಮೇರೆಗೆ ಅಶ್ವಮೇಧ ಚಿತ್ರದ ಈ ಒಂದು ಗೀತೆ, ಈ ವಿಶೇಷವಾದ ಗಣಪತಿಯನ್ನು ಪೂಜೆ ಮಾಡಿ ಇವತ್ತು ಅಯೋಧ್ಯ ರಾಮ ಗಣಪತಿ ಇವತ್ತು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಈ ಅಯೋಧ್ಯ ರಾಮ ಗಣಪತಿಯನ್ನು ನಾವು 16 ಗ್ರಾಮದಲ್ಲಿ ಇವತ್ತು ವಿಶೇಷವಾಗಿ ಪ್ರತಿಷ್ಠಾಪನೆ ಮಾಡಿ 4ನೇ ವರ್ಷದ ಗೆಳೆಯರ ಬಳಗದವರು ಇವತ್ತು ವಿಜೃಂಭಣೆಯ ಕಾರ್ಯಕ್ರಮವನ್ನು ಆಚರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಚಪ್ಪಾಳೆ ನೋಡಿದ್ದ ಎಲ್ಲರೂ ಕೂಡ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಉರುಪಾದ ಗೀತೆಯನ್ನು ಕೇಳ್ತಾರೆ. ನಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರೋಣ. ಮಳೆ ತೊಂದರೆ ಕೊಟ್ಟರು ಕೂಡ ಬೆಳೆದ ಅಲ್ಲಲ್ಲಿ ಜನ ಬಂದಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಆ ಮಹಾವಿಘ್ನೇಶ್ವರ ಜೀವನದಲ್ಲಿ ಏನೇ ವಿಘ್ನಗಳು ಬಂದರೂ ಕೂಡ ಅದನ್ನು ದೂರ ಮಾಡಿ ನಮ್ಮ ಜೀವನವನ್ನು ಉದ್ಧಾರ ಮಾಡಲಿ, ನಮ್ಮೆಲ್ಲರ ಬಾಳನ್ನು ಕೂಡ ಹಸನಾಗಿಟ್ಟಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ನಮಗೆ ಎಲ್ಲರಿಗೂ ಕೂಡ ಶುಭದಾಯಕವಾಗಲಿ ಅಂತ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಈ ಗೀತೆಯ ರಾಮನ ಜೊತೆ ಕಾರ್ಯಕ್ರಮ ಮೊದಲು ಭಾಗವೋಣ.
ಮಾಡಿಬಿಡೋಣ. ಈ ಸಂದರ್ಭದಲ್ಲಿ ಒಂದು ಚಪ್ಪಾಳೆಯನ್ನು ಹೊಡೆಯುತ್ತಾ ಇವತ್ತು ನೋಡಿ ಗಣಪತಿಯ ಜೊತೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನ ಪೂಜಿಸ್ತಾ ಇದ್ದಾರೆ. ಗಣಪತಿ ಜೊತೆಯಲ್ಲಿ ಮಾಡಿ ನಿಜವಾಗ್ಲೂ ಕೂಡ ಇವನೆಂತ ಮಹಾನ್ ವ್ಯಕ್ತಿ ಎನಿಸ್ಕೊಂಡ. ಈ ಪುನೀತ್ ರಾಜ್ಕುಮಾರ್ ಅವರ ಒಂದು ಗೀತೆಯನ್ನ ನಮ್ಮ 16 ಗೆಳೆಯರ ಬಳಗದವರು 4ನೇ ವರ್ಷದ ಈ ಪುಣ್ಯ ಕಾರ್ಯಕ್ರಮವನ್ನು ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಇವತ್ತು ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥ ಅವರು ಭಾನಪ್ಪ ಮಹದೇವಪ್ಪನವರು ಮತ್ತು ಮಹದೇವಪ್ಪನವರು 16 ಗ್ರಾಮ 201 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ. ಮಳೆ ಇಲ್ಲದಿದ್ದರೆ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಬಹಳ ಚೆನ್ನಾಗಿ ಸಾಗ್ತಿತ್ತು. ಭಗವಂತನಾಟ ಪ್ರಕೃತಿಯ ನಿಯಮ ಬಲ್ಲವರಾರು. ಆದರೂ ಕೂಡ ತಾವೆಲ್ಲರೂ ಕೂಡ ಕುಳಿತು ಭಕ್ತಿಯಿಂದ ಈ ಪುಣ್ಯ ಕಾರ್ಯಕ್ರಮವನ್ನು ಕೇಳ್ತಾ ಹಾಡ್ತಾ ಇವತ್ತು ಒಂದು ಒಳ್ಳೆ ವಾದ್ಯಗೋಷ್ಠಿ ನಮಗೆ ಸಿಕ್ಕಿದೆ ನೋಡಿ. ನಮ್ಮ ಕ್ಯಾಶಿಯೋ ಷಣ್ಮುಖ ಶಂಚಾರ್ ಅವರು, ನಮ್ಮ ಬೆಟ್ಟದ ಮಹದಳ್ಳಿ ನಾಗೇಂದ್ರ ಅವರು, ಇವನು ಮಂಜು ಮತ್ತು ದಿಲೀಪ್ ಕುಮಾರ್, ಇನ್ನು ಜೊತೆಯಲ್ಲಿ ಸೇರಿರ್ತಕ್ಕಂಥ ಈ ಮಕ್ಕಳ ಸೈನ್ಯ ಇವತ್ತು ನಮಗೆ ಈ ಕಾರ್ಯಕ್ರಮಕ್ಕೆ ಒಂದು ಸ್ಫೂರ್ತಿ. ಅದರಿಂದ ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಗೀತೆಯನ್ನು ಆಡ್ತಾ ನಮ್ಮ ಕಾರ್ಯಕ್ರಮ ಮೊದಲು ಭಾಗ ಬರೋಣ. ಏಕೆಂದರೆ ದಾನ ಧರ್ಮದಲ್ಲಿ ಜಗತ್ತಿಗೆ ದೇವಮಾನವ ಅನಿಸಿಕೊಂಡಂತ ಈ ಮಹಾನುಭಾವ ಒಳ್ಳೆ ಕೆಲಸಗಳನ್ನು ಮಾಡಿ ಪ್ರತಿಯೊಂದು ಊರುಗಳಲ್ಲೂ ಅದನ್ನು ನಮ್ಮ 16 ಗ್ರಾಮದಲ್ಲಿ ಬಹಳ ಅದ್ಭುತವಾಗಿ ಅವರು ದಿನಾಚರಣೆಯನ್ನು ಮಾಡಿದ್ರು. ಇಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಗೀತೆಯನ್ನು ಆಡ್ತಾ ನಮ್ಮ ಕಾರ್ಯಕ್ರಮ ಮೊದಲು ಭಾಗ ಬರೋಣ. ಆಟವಿಲ್ಲದು ಎಂದೋ ಆಟವಿಲ್ಲದು ಹಿರಿಯರ ಬರಲಿ ವೇದವೇ ತೋರದು ಎಂದು ವೇದ ತೋರದು ಇಲ್ಲದ್ದು ಏನು ಇಲ್ಲದೆ ಆದೆ ಬರುತ್ತಿರುವ ಆಕಾಶ ನೋಡದ ಕೈಗೆ ನಿನದು ನೀಗಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಅಡ್ಡೆದೆ ಕಾಯುವ ವಿನಯದೀಗೆ ದಿಕ್ಕನ್ನು ಪಡೆದ ಪುನೀತ ಬಾಳುಣ ಗುಣಗಳು ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ.
ಕುಣದು ಒಂದು ಚಪ್ಪಾಳೆ ಹೊಡೆದರ ಮುಖಾಂತರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಮಳೆ ಜೋರಾಗಿದ್ರು ಕೂಡ ತಾವೆಲ್ಲರೂ ಜಾಗ ಅನುಸರಿಸಿಕೊಂಡು ಕೂತು ಇವತ್ತಿನ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕು ಅಂತ ಒಂದು ಜನಪ್ರಿಯವಾದಂತ ಸಾಹಸ್ಯಮ ವಿಷ್ಣುವರ್ಧನ್ರವರ ಒಂದು ಗೀತೆಯನ್ನು ಆಡೋದ್ರ ಜೊತೆಗೆ ಬಸವಣ್ಣನವರ ಮುಂದಿನ ಕಥಾಭಾಗಕ್ಕೆ ಬರೋಣ. ಆ ವಿಘ್ನೇಶ್ವರ ಗೌರಮ್ಮ ನಮಗೆ ನಿಮಗೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ ಕರ್ಣನಂತೆ ನೀನಾಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ ನೀನಾಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ ಕಸದಲ್ಲದೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರ ತಂದರು ಕಸದಲ್ಲದೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರ ತಂದರು ನಿನ್ನಂತರಂಗವ ಅವರೇನು ಬಲ್ಲರು ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು ಆ ಕರ್ಣನಂತೆ ನೀನಾದಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ ಬಾಳೆಂಬ ಹಾಟದಿ ಚಂಡಂತೆ ಎಲ್ಲರೂ ತನ್ನಾಸೆಯಂತೆ ಆಡೋದೆ ದೇವರು ಬಾಳೆಂಬ ಹಾಟದಿ ಚಂಡಂತೆ ಎಲ್ಲರೂ ತನ್ನಾಸೆಯಂತೆ ಆಡೋದೆ ದೇವರು ನಂತರಂಗವ ಏನಾದರೇಗ ನಿನ್ನನ್ನು ಮರೆಯಲು ಆ ಕರ್ಣನಂತೆ ನೀನಾದಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಕರ್ಣನಂತೆ
ಸುಖವುಂಟು, ಸ್ನೇಹದಲ್ಲಿ ಹಿತವುಂಟು, ತ್ಯಾಗಕ್ಕೆ ಫಲವುಂಟು, ನಿನಗೊಂದು ಬೆಲೆಯುಂಟು. ಪ್ರೀತಿಯಲ್ಲಿ ಸುಖವುಂಟು, ಸ್ನೇಹದಲ್ಲಿ ಹಿತವುಂಟು, ತ್ಯಾಗಕ್ಕೆ ಫಲವುಂಟು, ನಿನಗೊಂದು ಬೆಲೆಯುಂಟು. ಬಂಗಾರದಂತ ಗುಣವು ನಿನ್ನಲ್ಲಿ ಇರುವಾಗ ಬಾಳೆಂಬ ಹೋರಾಟದಲ್ಲಿ ಸೋಲೆಂಬುದೆಲ್ಲುಂಟು. ಆ ಕರ್ಣನಂತೆ ನೀನಾದಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ ಉಘೇ ಮಾತು ಮಲ್ಲಯ್ಯ. ಒಂಚೂರು ಜೋರಾಗಿ ಹೋಗಿ ನಿಂತೊಂದೇನು ಮಳೆ ನೋಡೋಣ. ಮಾದೇಶ್ವರ ಮಾರ್ಗಕ್ಕೆ, ಬಸವೇಶ್ವರ ಮಾರ್ಗಕ್ಕೆ, ವೀರಭದ್ರೇಶ್ವರ ಮಾರ್ಗಕ್ಕೆ, ವಿದ್ಯಾ ಗಣಪತಿಗೆ. ಏನೋ ಅಲ್ಲಲ್ಲಿರ್ತಕ್ಕಂಥವ್ರಿಗೆಲ್ಲ ಸರಿ, ಪಾಪ ಮಧ್ಯದಲ್ಲಿ ನಿಂತಿರೋರ್ಗೆ ತೊಂದರೆ ಆದ್ರೂ ಏನು ಮಾಡಕ್ಕಾಗಲ್ಲ ವಿಘ್ನೇಶ್ವರ. ಈ ವರ್ಷವೆಲ್ಲ, ಅದರಲ್ಲೂ ಈ ತಿಂಗಳೆಲ್ಲ ವಿಪರೀತವಾದ ಮಳೆ, ಈ ಅತಿವೃಷ್ಟಿಯಿಂದ ನಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಏನೇ ಪ್ರವಾಹಗಳು ಬಂದರೂ ಕೂಡ ಜನಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಆ ವಿಘ್ನೇಶ್ವರನ ನಮ್ಮನ್ನೆಲ್ಲರನ್ನೂ ಕೂಡ ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಬರ್ತಾ ಮಾದೇಶ್ವರನ ಈ ಒಂದು ಗೀತೆಯನ್ನು ಆಡ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಭಾಗ ಬರೋಣ. ಉಘೇ ಮಾತು ಮಲ್ಲಯ್ಯ. ಮಾದಪ್ಪ ಬರುವಾಗ ಮಾಡೆಲ್ಲ ಗಮ್ಮೆಂದಿತೋ, ಮಾದಪ್ಪ ಬರುವಾಗ ಮಾಡೆಲ್ಲ ಗಮ್ಮೆಂದಿತೋ, ಮಾಡದಲ್ಲಿ ಗರುಕೆ ಚಿಗುರಾವ ಮಾದೇವ ಚೆಲ್ಲಿದರು ಮಲ್ಲಿಗೆಯ.
ಸಂಪಾಯ್ತು ನಿನ್ನ ಪರುಷೆ ಸಂಪಿಗೆ ಊನಕ್ಕೆ ಸಂಪಾಯ್ತು ನಿನ್ನ ಪರುಷೆ ರು